ಎಂಥ ಸುಖ ಅನಿಸ್ತಿದೆ ಗೊತ್ತಾ ನಿನ್ನ ಮಾತುಗಳನ್ನ ಕೇಳಿ. ಥ್ಯಾಂಕ್ ಯು. ಶಿವು, ಏನು ನಿಮ್ಮ ಮಡ್ಲಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಳ? ಇಳಿದಳು ಮನದಲ್ಲಿ ಹೃದಯದ ಕೊಳದಲ್ಲಿ ಕರೆದನು ನನ್ನನು ಇನಿದನಿ ಕೊಳಲಲಿ ಒಲವಿದು ಬಳುವಳಿ ಬಾಳಿಗೆ ಎಂಥ ತೃಪ್ತಿ ಇದೆ. ಹೀಗೆ ಪ್ರಾಣ ಬಿಟ್ರೆ ಕೊಂದ್ಬಿಡ್ತೀನಿ ತಾಯೋ ಮಾತಾಡಿದ್ರೆ. ನಿಮ್ಮ ಕೈಯಲ್ಲಿ ಸತ್ರೆ ಇನ್ನೂ ಸಂತೋಷನೇ. ಯಾಕೆ ಈ ಥರ ಮಾತಾಡ್ತೀಯ? ಮುಂದಿನ ಪ್ರತಿಯೊಂದು ಕ್ಷಣನೂ ನಿನ್ನನ್ನು ನೆಮ್ಮದಿಯಾಗಿಟ್ಕೋಬೇಕು, ಖುಷಿಯಾಗಿಟ್ಕೋಬೇಕು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ನೀನು ಸಾಯೋ ಮಾತಾಡಿ ನನ್ನ ಕೊಲ್ಬೇಡ್ವೆ. ಥ್ಯಾಂಕ್ಸ್. ಯಾಕೆ? ಕ್ಷಮೆ ಕೇಳಿದ್ದಕ್ಕಾ? ಇಲ್ಲಪ್ಪ, ಮತ್ತೆ ಸಂತೋಷ ಕೊಟ್ಟಿದ್ದಕ್ಕೆ. ಇಷ್ಟು ದಿನ ನಿನ್ನ ಮನಸ್ಸಲ್ಲಿರೋ ಭಾವನೆಗಳನ್ನು ಗಣೇಶನ ಮುಂದೆ ಅಷ್ಟೇ ಹೇಳ್ಕೊಳ್ತಾ ಇದ್ದೆ. ಇವತ್ತು ನೇರವಾಗಿ ನನ್ನ ಮುಂದೆ ಹೇಳ್ದಲ್ಲ, ಅದಕ್ಕೆ ಥ್ಯಾಂಕ್ಸ್. ಒಂದ್ ನಿಮಿಷ, ನಾನು ಗಣೇಶನ ಹತ್ರ ಹೇಳಿದ್ದನ್ನ ನೀವ್ಯಾವ ಕೇಳಿಸ್ಕೊಂಡ್ರಿ? ಮರೇಲೇನಾದ್ರೂ ನಿಂತ್ಕೊಂಡು ಕೇಳಿಸ್ಕೊಂಡ್ರಾ? ಇಲ್ಲಪ್ಪ, ಗಣೇಶ ಹೇಳ್ದ. ಇಲ್ಲ, ಸುಳ್ಳು. ನಿಜವಾಗ್ಲೂ ಸುಳ್ಳು. ನಿಮ್ಗೆ ಏನು ಗಣೇಶನ್ ಭಾಷೆ ಅರ್ಥನೇ ಆಗಲ್ಲ. ಮರೇನಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀರಾ ತಾನೆ? ಅದು ಬೇಕು ಅಂತ ಕೇಳಿಸ್ಕೊಂಡಿಲ್ಲ, ಆಕಸ್ಮಿಕವಾಗಿ ಕೇಳಿಸ್ಕೊಂಡೆ. ಅವತ್ತು ನಿನ್ನ ಮದುವೆ ಆಗೋದಕ್ಕೆ ನನ್ನ ಹತ್ರ ಏನು ಯೋಗ್ಯತೆ ಇದೆ ಅಂತ ಕೇಳಿದೆ. ಶಾಕ್ ಆಗೋಯ್ತು ನನಗೆ, ಹೊರಟೇ ಬಿಟ್ಟೆ. ಆದರೆ 2-3 ಹೆಜ್ಜೆ ಇಡಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ವಾಪಸ್ ಬಂದ್ಬಿಟ್ಟೆ. ನೀನು ಗಣೇಶನ ಹತ್ರ ಹೇಳ್ತಾ ಇದ್ದೆ, ಗಣೇಶ ನಾನೇನು ಬೇಕು ಅಂತ ಶಿವಗೆ ಆ ಮಾತು ಹೇಳಿಲ್ಲ, ಕಾತ್ಯಾನಿಗೋಸ್ಕರ, ಮನೆ ನೆಮ್ಮದಿಗೋಸ್ಕರ ಅಂತ. ನಾನೆಲ್ಲ ಕೇಳಿಸ್ಕೊಂಡ್ಬಿಟ್ಟೆ. ಹೆಂಗೆ ಅಣ್ಣವರು? ನನ್ನ ಲೈಫಲ್ಲೇ ಚಿನ್ನದ ನೆಕ್ಲೆಸ್ನ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಿಮ್ಮಿಂದ ಡೈಮಂಡ್ ನೆಕ್ಲೆಸ್ ಕಾಣೋ ಹಾಗಾಯಿತು. ಆದರೆ ನನ್ನ ಲೈಫಲ್ಲಿ ವಜ್ರ ನೀವೇ ಕಣ್ರಿ. ನಿಮ್ಮನ್ನು ನೋಡೋವರೆಗೂ ನನಗೆ ಮದುವೆ ಬಗ್ಗೆ ಆಸಕ್ತಿನೇ ಇರಲಿಲ್ಲ. ನಿಮ್ಮೂರಲ್ಲಿ ಯಾವತ್ತು ಬೀದಿ ದೀಪ ಹೋದಾಗ ನಾವಿಬ್ರು ಡಿಕ್ಕಿ ಹೊಡೆದ್ವಲ್ಲ, ಅದೇ ಫಸ್ಟ್ ಟೈಮ್ ಆ ಮಬ್ಬುಗತ್ತಲಲ್ಲಿ ನಿಮ್ಮ ಮುಖ ನೋಡಿದ್ದು. ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗ ನೀವು ಶಿವ ಜೊತೆ ಮದುವೆ ಆಗ್ತಿದ್ದೀರ ಅಂತ ವಿಷಯ ಕೇಳಿ ತುಂಬಾ ಬೇಜಾರಾಗಿತ್ತು. ಬಟ್ ತೋರಿಸ್ಕೊಂಡಿರಲಿಲ್ಲ ಅಷ್ಟೇ.
ಆದರೆ ಇವತ್ತು ಐ ಆಮ್ ಸೋ ಹ್ಯಾಪಿ. ಇಷ್ಟರಲ್ಲೇ ನೀವು ನನ್ನ ಹೆಂಡತಿ ಆಗ್ತಿದ್ದೀರಾ. ಲೈಫಲ್ಲಿ ತನ್ನ ಹೆಂಡತಿನ ಯಾರೋ ಅಷ್ಟೊಂದು ಇಷ್ಟಪಟ್ಟಿರಬಾರ್ದು, ಯಾರೋ ಅಷ್ಟೊಂದು ಪ್ರೀತಿಸಿರಬಾರ್ದು. ನಾನು ನಿಮ್ಮನ್ನು ಅಷ್ಟು ಪ್ರೀತಿಸಬೇಕು ಅಂತ ಆಸೆ ಬಂದಿದೆ. ಹಲೋ ಹಲೋ ಹಲೋ, ವಾಯ್ಸ್ ಕೇಳಿಸ್ತಿಲ್ಲ. ನಾನು ಆಚೆ ಮಾತಾಡ್ಕೊಂಬರ್ತೀನಿ. ಎರಡು ಮೊಳ ಹೂ ಕೊಡಿ. ಎರಡು ಮೈ ತಿರುಗು. ಕೊಡಿ, ನಾನೇ ಮುಡ್ಕೋತೀನಿ. ಮದುವೆ ಗೊತ್ತಾಗಿದೆ ಅಂತೀಯ, ಮುಡ್ಸ್ಕೊಳವ. ಆದ್ರೆ ಎಲ್ಲ ಹೆಣ್ಮಕ್ಳಿಗೂ ಇಂಥ ಚಿಕ್ಕ ಚಿಕ್ಕ ಆಸೆ ತೀರ್ಸೋ ಗಂಡ ಇರಲ್ಲ. ಚಿನ್ನ ಬೆಳ್ಳಿ ಕೊಡ್ಸೋ ಗಂಡ ಸಿಗ್ತಾನೆ, ಹೂವು ಮುಡ್ಸೋ ಗಂಡ ಸಿಗಲ್ಲ. ಮನೆಗೆ ಹೋದ ತಕ್ಷಣ ಇಬ್ರು ದೃಷ್ಟಿ ತೆಗಿಸ್ಕೊಳ್ಳಿ, ಯಾವ ಕಾಗೆಗಣ್ಣು ನರಿಗಣ್ಣು ಬಿದ್ದಿದೆಯೋ. ಸಾರಿ, ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಅನಿಸುತ್ತೆ. ಅಂದಾಗೆ ಯಾವ ರೆಸ್ಟೋರೆಂಟ್ಗೆ ಹೋಗೋಣ? ಬೇಡ, ನನ್ನನ್ನು ಮನೆಗೆ ಬಿಟ್ಬಿಡಿ. ಅಲ್ಲ, ಹೊರಗಡೆ ಹೋಗಿ ಒಟ್ಟಿಗೆ ಊಟ ಮಾಡಿ ಮನೆಗೆ ಹೋಗೋಣ ಅಂತಿದ್ರಿ. ಪ್ಲೀಸ್ ನನ್ನನ್ನು ಮನೆಗೆ ಬಿಟ್ಬಿಡಿ. ಓಕೆ. ತಾಯಿ, ನನ್ನ ಇಬ್ಬರು ಹೆಣ್ಣು ಮಕ್ಕಳು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ಆ ಎರಡು ಕಣ್ಣುಗಳನ್ನು ರೆಪ್ಪೆ ಥರ ಕಾಯೋದಕ್ಕೆ ಇಬ್ಬರು ಗಂಡುಗಳನ್ನು ಕೊಟ್ಟಿದೀಯ. ಇದಕ್ಕಿಂತ ನನಗಿನ್ನೇನು ಬೇಕು ತಾಯಿ? ಇಷ್ಟು ವರ್ಷ ನಿನ್ನ ಸೇವೆ ಮಾಡಿದ್ದಕ್ಕೆ ಸಾರ್ಥಕವಾಯಿತು ನನ್ನ ಬದುಕು. ನಿನ್ನ ಈ ಕರುಣೆ ಹೀಗೆ
ನನ್ನ ಮಕ್ಕಳ ಮೇಲೂ ಇರಲಿ ಅಮ್ಮ. ನನ್ನ ಇಬ್ಬರು ಮಕ್ಕಳ ನಿಶ್ಚಿತಾರ್ಥಕ್ಕೆ ನಿನ್ನ ಆಶೀರ್ವಾದ ಬೇಕು ತಾಯಿ. ಆಶೀರ್ವದಿಸು. ಅರ್ಚಕರೇ, ನಾಳೆ ನನ್ನ ಇಬ್ಬರೂ ಹೆಣ್ಣು ಮಕ್ಕಳ ನಿಶ್ಚಿತಾರ್ಥನ ನೀವೇ ಮುಂದೆ ನಿಂತು ನೆರವೇರಿಸ್ಕೊಳ್ಬೇಕು. ಖಂಡಿತ. ನನ್ನ ಕುಟುಂಬದ ಶುಭ ಕಾರ್ಯ ಇದ್ದ ಹಾಗೆ ನಿಮ್ಮ ಮಕ್ಕಳ ನಿಶ್ಚಿತಾರ್ಥ. ನಿಶ್ಚಿಂತೆಯಿಂದ ಇರಿ. ಧರ್ಮಾಧಿಕಾರಿಗಳೇ, ನಾಳೆ ನನ್ನ ಇಬ್ಬರು ಹೆಣ್ಣು ಮಕ್ಕಳ ನಿಶ್ಚಿತಾರ್ಥ ಕಾರ್ಯಕ್ರಮನ ನಮ್ಮನೇಲಿ ಇಟ್ಕೊಂಡಿದ್ದೀನಿ. ದಯಮಾಡಿ ಕುಟುಂಬ ಪರಿವಾರ ಸಮೇತ ಬಂದು ಆ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ವರದರಾಜು ಅವ್ರ ಮನೆಯಲ್ಲಿ ನಡೆಯೋ ಶುಭ ಕಾರ್ಯಕ್ಕೆ ನಾನು ಬರದೇ ಇರ್ತೀನ? ಬಂದು ಹರಸಬೇಕು. ಖಂಡಿತ ಬರ್ತೀನಿ. ಈ ಮದುವೆಗೆ ಅಡ್ಡಿ ಮಾಡಲ್ಲ ಅಂತ ಸೂರ್ಯನಿಗೆ ಹೇಳಿದ್ದೀನಿ. ಆದರೆ ಹಿರಣ್ಮಯಿ ಸೂರ್ಯನ ವಿರುದ್ಧ ಸಾಕ್ಷಿ ಹೇಳಕ್ಕೆ ಹೋಗಬಾರ್ದು ಅಂದರೆ ಅವರ ಮನೆಯಲ್ಲಿ ಯಾವಾಗಲೂ ಟೆನ್ಷನ್ ಇರಬೇಕು. ಟೆನ್ಷನ್ ಇರಬೇಕು ಅಂದರೆ ಈ ಶುಭ ಕಾರ್ಯ ನಡಿಬಾರ್ದು. ಶುಭ ಕಾರ್ಯ ನಡೀಲಿಲ್ಲ ಅಂದರೆ ಸೂರ್ಯನ ಕೆಲಸನೂ ಆಗುತ್ತೆ, ನನ್ನ ಶತ್ರು ವರದರಾಜನ ವಿರುದ್ಧ ಸೇಡ್ ತೀರಿಸ್ಕೊಂಡಂಗೂ ಆಗುತ್ತೆ. ಚಿನ್ನ ಬೆಳ್ಳಿ ಕೊಡ್ಸೋ ಗಂಡ ಸಿಗ್ತಾನೆ, ಹೂವ ಮುಡ್ಸೋ ಗಂಡ ಸಿಗಲ್ಲ. ನಿಂತ್ಕೋ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಇಷ್ಟ ಬಂದಿದ್ದ ಕಡೆ ಇಷ್ಟ ಬಂದಿರೋರ ಜೊತೆಗೆ ತಿರ್ಗಾಡಕ್ಕೆ ಶುರು ಮಾಡಿದ್ಯಾ? ಹೂನ್ ತೆಗಿ. ನಿನ್ ತಲೆಲಿರೋ ಹೂ ಕಿತ್ತು ಬಿಸಾಕು ಒಂದೇ. ಯಾಕೆ? ಏಯ್, ಹೇಳ್ದಷ್ಟು ಮಾಡೆ. ಬೇಡ ಕಾತ್ಯಾಯಿನಿ, ಈ ಹೂನ ನೀನ್ ಶಿವು ಕೊಡ್ಸಿದ್ದಾನೆ ಅಷ್ಟೇ ತಾನೇ? ನೋಡ್ದೆ ನಾನೇ ನನ್ನ ಕಣ್ಣಾರೆ ಅವನು ನಿನ್ಗೆ ಹೂ ಮುಡ್ಸಿದಿನ. ಸಾಲದಕ್ಕೆ ಆ ಹೂ ಮಾರೋಳ್ ಬೇರೆ ಚಿನ್ನ ಬೆಳ್ಳಿ ಕೊಡ್ಸೋನ್ಗಿಂತ ಈ 20 ರೂಪಾಯಿ ಹೂ ಕೊಡ್ಸೋನೆ ಶ್ರೀಮಂತ ಅಂತೆ. ಹಾಗಾದ್ರೆ ಇವತ್ತು ನನಗೆ ವಜ್ರದ ನೆಕ್ಲೆಸ್ ಕೊಡ್ಸಿದ್ ಸಮರ್ಥವ್ರು ಏನು ಅಲ್ವಾ? ಆ ಹೂ ಮಾರೋ ಅಮ್ಮ ಏನೋ ಬಾಯಿ ಮಾತಿಗೆ ಆತರ ಅಂದ್ರು. ಬಾಯಿ ಮಾತೋ ಕೈ ಮಾತೋ ಚರ್ಚೆ ಬೇಡ, ಮೊದಲು ಆ ಹೂ ಕಿತ್ ಬಿಸಾಕು. ಅದು ಒಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು, ಮಾಡ್ತೀನಿ. ಬೇಡ ಬಿಡು, ಇನ್ನೇನಿದ್ರು ನಾನೇ ಮಾಡ್ತೀನಿ. ಶಿವು, ಕಾತ್ಯಾಯಿನಿದೇನು ತಪ್ಪಿಲ್ಲ, ಎಲ್ಲ ನಂದೇ ತಪ್ಪು. ನೀನು ಒಂದು ಹೆಣ್ಣಾಗಿ ಒಂದು ಹುಡುಗಿ ತಲೆಯಲ್ಲಿದ್ದು ಹೂವನ್ನ ಕಿತ್ತು ಬಿಸಾಕಿದೆಯಲ್ಲ, ಮನಸ್ಸಾದ್ರೂ ಹೇಗೆ ಬಂತು ನಿನಗೆ? ಹಿರಣ್ಮಯಿ ತಂಟೆಗೆ ಬರಬೇಡ ಅಂತ ಯಾವ ಥರ ಬುದ್ಧಿ ಹೇಳಬೇಕು ನಿನಗೆ? ಅವನ ಒಳ್ಳೆತನ ನನ್ನ ಕೈ ಕಟ್ಟು ಹಾಕಿದೆ. ಇಲ್ಲ ಅಂದ್ರೆ ಶಿವು, ನಾನು ಒಂದು
ಒಂದ್ಸಲ ತಂದ್ಕೊಟ್ಟಿರೋ ಹೂನ ಇವಳು ಕಿತ್ತಾಕಿದ್ರೇನಂತೆ? ಮತ್ತೆ ಮತ್ತೆ ಹೂನ ತಂದ್ಕೊಡೋಕೆ ನಾನಿಲ್ವಾ? ಕೆಲವೊಬ್ರು ಹೊಟ್ಟೆ ಕಿಚ್ಪಡೋಕ್ಕೆ ಹುಟ್ಟಿರೋದು. ಅವರು ನಮ್ಮ ಕಣ್ಣು ಮುಂದಿಂದ ತೊಲಗೋವರೆಗೂ ನಾವು ಸಹಿಸ್ಕೊಂಡಿರ್ಬೇಕು ಅಷ್ಟೇ. ಅಮ್ಮ, ನಿಶ್ಚಿತಾರ್ಥಕ್ಕೆ ನೀನು ಸೊಸೆಗೆ ಇಷ್ಟೊಂದು ಒಡವೆಗಳು ಹಾಕ್ತಿದ್ಯಾ? ಇನ್ನು ಮದುವೆಗೆ ಎಷ್ಟು ಹಾಕ್ಬೇಕು ಅನ್ಕೊಂಡಿದ್ಯಾ? ಅಮ್ಮನ ಖುಷಿ ಹಾಕ್ಲಿ ಬಿಡ, ನಿಂಗೇನಾದ್ರು ಪ್ರಾಬ್ಲಮಾ? ಇದ್ಬತ್ ಒಡವೆಗಳೆಲ್ಲ ನಿನ್ನ ಹೆಂಡತಿಗೆ ಹಾಕ್ಬಿಟ್ರೆ ನನ್ನ ಗತಿ ಏನಪ್ಪ? ನೀನ್ ಗಂಡನ ಮನೆಗೆ ಹೋಗೋಷ್ಟ್ರೊಳಗೆ ಬರೀ ವಜ್ರದ ಒಡವೆನೇ ತುಂಬಿಸ್ ಕಳಿಸ್ತೀನಿ. ಡೋಂಟ್ ವರಿ. ಏ ಹೋಗೋ, ಯಾರಿಗೆ ಬೇಕು ವಜ್ರದ ಒಡವೆಗಳು? ನನಗೆ ಆರ್ಟಿಫಿಷಿಯಲ್ ಎಕ್ಸಸರೀಸೇ ಇಷ್ಟ. ಓಹ್, ಅಂದ್ರೆ ಈ ಥರದ್ದು ಒಂದು ಫ್ಯಾಕ್ಟ್ರಿನೇ ಪರ್ಚೇಸ್ ಮಾಡ್ಕೊಡ್ತೀನಿ ಬಿಡು, ಓಕೆನಾ? ಸರಿ, ಈ ಡೀಲ್ ಓಕೆ. ಯಾರಪ್ಪ? ಕಾತ್ಯಾಯಿನಿನಾ? ಮಾತಾಡು ಮಾತಾಡು, ಅದೇ ನಾನು ಕೇಳಿಸ್ಕೊತೀನಿ, ಮಾತಾಡು. ಏಯ್, ನಿನಗೆ ಬೇರೆ ಕೆಲಸ ಇಲ್ವೇನೆ? ಸುಮ್ಮನೆ ಇರು. ಹಲೋ, ಯಾಕೆ ಇಷ್ಟೊತ್ತು ಫೋನ್ ತೆಗಿಯೋಕ್ಕೆ? ಅಮ್ಮನ ಜೊತೆ ಮಾತಾಡ್ತಿದ್ದೆ. ಮತ್ತೆ ಊಟ ಆಯ್ತಾ? ನನಗಿಲ್ಲಿ ಊಟ ಸೇರ್ತಿಲ್ಲ. ನನ್ನ ನೆನಪಲ್ಲ. ಹಾಗೆ ಅನ್ಕೊಳ್ಳಿ. ಇವತ್ತು ಒಂದಿನ ಕಳೆದ್ರೆ ಮುಗೀತು. ನಾಳೆ ನಿಮ್ಮ ಕಣ್ಣು ಮುಂದೆ ಇರ್ತೀನಿ. ನಾಳೆ ನಮ್ಮ ನಿಶ್ಚಿತಾರ್ಥ. ಆ ನಿಶ್ಚಿತಾರ್ಥ ನಡಿಬಾರ್ದು.